ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಬೂನಿನ ಪುಡಿ ಅಂದರೆ ಡಿಟರ್ಜೆಂಟ್ ಪೌಡರ್ನ ಸೇರಿಸ್ಕೊಂಡು ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೀ ಪುಡಿ, ನೀವು ಯಾವ ಬ್ರ್ಯಾಂಡಿನ ಟೀ ಪುಡಿ ಆದರೆ ಯೂಸ್ ಮಾಡ್ಬೋದು. ಈ ಮೂರನ್ನು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಇಡಬೇಕು. ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದರಲ್ಲಿ ನಾವು ಬೆಳ್ಳಿ ವಸ್ತುಗಳನ್ನು ಹಾಕಿ ನೀಟಾಗಿ ಕುದಿಸ್ಕೊಳ್ಬೇಕು. ಇದು ಒಂದು 5 ನಿಮಿಷ 10 ನಿಮಿಷದವರೆಗೂ ನೀವು ಸಾಮಾನುಗಳು ಎಷ್ಟು ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಇವಾಗ ಒಂದು 5 ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಎಲ್ಲ ನೀಟಾಗಿ ಇದರಲ್ಲಿ ಇರ್ತಕ್ಕಂಥ ಡಸ್ಟ್ ಎಲ್ಲನೂ ಬಿಟ್ಕೊಂಡಿದೆ ಇದರಲ್ಲಿನೇ. ಸೊ ಇವಾಗ ಇದನ್ನು ಔಟ್ಸೈಡ್ ತೆಗೆದುಕೊಂಡು ಒಂದು ಟೂತ್ ಬ್ರಷ್ನ ಸಹಾಯದಿಂದ ಇದನ್ನು ನೀಟಾಗಿ ಉಜ್ಜಿ ತಗೊಳ್ಬೇಕು. ಇದರಲ್ಲಿನೇ ಡಿಟರ್ಜೆಂಟ್ ಪೌಡರ್ ಎಲ್ಲನೂ ಹಾಕಿರೋದ್ರಿಂದ ಜಸ್ಟ್ ಈ ರೀತಿ ನೀವು ಟೂತ್ ಬ್ರಷ್ನಿಂದ ಬ್ರಷ್ ಮಾಡೋದ್ರಿಂದ ಇದು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಕಲರ್ ಕೂಡ ಮೊದಲಿದ್ದಕ್ಕೂ ಇವಾಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಇವಾಗ ಈ ರೀತಿ ಬ್ರಷ್ ಮಾಡಿದ ನಂತರ